ಸಂಜೆ ಮುಂದೆ ತೊಳೆ ಅಂತ ಮರಿಗಳಲ್ಲೇ ಮ್ಯಾಪ್ ಪತ್ರಸ್ಬಿಡಕ್ಕಿರ್ಬೇಕು ಬರಲ್ಲ ಕರೆದ್ರೆ ಹಾಂ ಬರಲ್ಲ ಯಾಕೆ ಬರ ಹಂಗ್ಯಾಕೆ ಉತ್ತರಗತ್ತೆ ಮಾತಾಡ್ಸೋದ ನಾವು ನೋಡ್ರಿ ಮರಿಗಳು ಹೆಂಗದ ಇದ್ರ ಮರಿ ಇವು ನಾಯಿ ಮರಿ ಇವ ಎಷ್ಟು ದಮ್ಮಾಗ್ಯಾವು ನೋಡ್ಪ ದಪ್ಪ ಒಬ್ರು ಎಷ್ಟು ಎತ್ತರಗ ನೋಡೇ ಇಲ್ಲ ಇಷ್ಟು ದಿನ ಎತ್ತರ ಬಿಟ್ಟು ಹೊಟ್ಟೆಗಾಲು ಹೊಡಿತಾವ ಶಿಸ್ತು ಚಪಾತಿ ಹಾಕ್ತಾಳೆ ನಾವು ಹಾಕ್ತೀವಿ ಪಾಪ ಹಸು ಮಕ್ಕೊಂಡೆ ತಂದಿಲ್ಲ ಅದಕ್ಕೆ ಇವು ಸೋಯಾಬೀನ್ ಗೊತ್ತಿರ್ಬೇಕು ಎಲ್ಲರಿಗೆ ಆಲ್ಮೋಸ್ಟ್ ಇವನ್ನ ಹಿಂಗೆ ಕುದಿಸ್ಕೋಬೇಕ್ರಿ ಒಂದು ಕುದಿಸ್ಕೊಂಡು ಹಿಂಗೆ ಮೆತ್ತಗಾಗಬೇಕು ಹಿಂಗೆ ಸ್ಪಾಂಜ್ ಗತ್ತೆ ಬರ್ತಾವೆ ಇವು ಕುದ್ಕೊಡೆ ಇನ್ನು ಒಂದೇ ಒಂದು ಕುದಿಸಿ ನೀರೆಲ್ಲ ಹಿಂಗೆ ಹಿಂಡು ತೆಗಬೇಕ್ರಿ ಒಂದು ತೆಗೆದು ಈಗ ಇದ್ರದ್ದು ಪಲ್ಯ ಮಾಡ್ತಾವನ್ರಿ ಬರೀ ತೋರಿಸ್ತೀವಿ ಹೆಂಗಂತಂದು ನಿಮಗೆ ಇವು ಸೋಯಾಬೀನ್ ರೀ ಇವು ಅಂತಂದು ಒಂದು ಸಣ್ಣಗೆ ಟೊಮೆಟೊ ಹೆಚ್ಕೊಂಡೇನಿ ಒಂದು ಉಳ್ಳಾಗಡ್ಡಿ ಹೆಚ್ಕೊಂಡ್ರಿ ಕರಿಬೇವು ತೊಗೊಂಡೇನಿ ಮತ್ತು ಇಲ್ಲಿ ಹಸಿ ಖಾರ ಹಾಕಿ ಮಾಡೋದಂತಂದು ಹಸಿ ಖಾರ ತೊಗೊಂಡಿದ್ರಿ ಮತ್ತು ಇಲ್ಲಿ ಜೀರಿಗೆ ಸಾಸಿವೆ ಎಲ್ಲ ಅರಿಶಿನ ಪುಡಿ ಇದೆಲ್ಲ ಹಾಕಿದ್ರಿ ತೋರಿಸ್ತೀನಿ ನಮಗೆ ನೋಡಿ ಇದಕ್ಕೆ ಜೀರಿಗೆ ಸಾಸಿವೆ ಹಾಕಿ ಕರಿಬೇವು ಹಾಕಿದ್ರಿ ಚಮಚ ಇರುತ್ತೆ ನೋಡ್ರಿ ಕರಿಬೇವು ನೆಕ್ಸ್ಟ್ ಉಳ್ಳಾಗಡ್ಡೆ ಹಾಕಿದ್ರಿ ಸ್ವಲ್ಪ ಫ್ರೈ ಮಾಡ್ತೀರ ಟೊಮೆಟೊ ಹಾಕಿ ಚಲೋ ಆಗುತ್ತೆ ಹೌದು ಅಲ್ಲಿ ಟೊಮೆಟೊ ಹಾಕಿ ಚಲೋ ಆಗುತ್ತೆ ಇಲ್ಲ ಮತ್ತು ನೆಕ್ಸ್ಟ್ ಟೊಮೆಟೊ ಹಾಕೋಣ ಹಾಂ ಆಯ್ತು ಅಲ್ಲಿ ಪಲ್ಯ ಮಾಡಾಕೈತಿ ಒಂದು ಸ್ವಲ್ಪ ಒಣ ಖಾರ ಕೊಡೋ ಚಲೋ ಆಗುತ್ತೆ ಸ್ವಲ್ಪ ಹಾಕಲ್ಲ ಕಣಿತು ಇದು ರೆಡಿ ಹಸಿ ಖಾರ ನೀವು ಎಷ್ಟು ಖಾರ ತಿಂತೀರಿ ನೋಡುವ ನೀವು ಯಾಕೆ ಹೇಳ್ತೀನಿ ನಾನು ಈಗ ಹೇಳಿಲ್ಲ ನೀವು ಖಾರ ಭಾಳ ಕಲಿತಿರ್ತೀವಿ ಸಾಕು ಹಾಂ ಹಾಂ ಕಡ್ತೈತಲ್ಲ ಸಾಕು ಇದು ಒಣ ಖಾರ ಕೊಡಿಲ್ಲ ನೋಡಿ ಇಲ್ಲಿ ಹಸಿ ಖಾರ ಹಾಕೋಬೇಕು ನಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕೋಬೇಕು ರೀ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಹಾಕೋಬೇಕು ಭಾಳ ಬೇಕಂದ್ರೆ ಭಾಳ ಹಾಕೋಬೇಕು ಹಾಂ ಅಲ್ಲಿ ಕೂಡ ಅಂತೀವಿ ಒಂದು ಇಷ್ಟ ಹಾಕ್ರಿ ಅಂತ ಅಂದ್ರೆ ಕಲರ್ ಬರ್ತೈತಿ ಒಂದು ಸ್ಪೂನ್ ಆಗುವಷ್ಟು ಒಣ ಖಾರ ಹಾಕೋದು ಹಾಂ ಸಾಕು ಅಂದರೆ ಸ್ವಲ್ಪ ಕಲರ್ ಬರ್ತೈತೆ ಅಂತ ಹಾಕ್ಬೋದು ಹಾಕಿ ನೋಡಿ ಸರ್ ಒಂದು ಚಿಟಿಗೆ ಎಷ್ಟು ಅರಿಶಿನ ಪುಡಿ ಹಾಕೋದು ಅವು ಇಲ್ಲಿ ನೋಡ್ರಿ ಸೋಯಾಬೀನ್ ಹಾಕೋದು ತೋರಿ ಅಷ್ಟು ಹಾಕ್ಬಿಡ್ರಿ ಆಂಟಿ ಎಂತಾರು ಹಾಕ್ಬಿಡ್ರಿ ಹಾಕ್ಬಿಡ್ರಿ ಒಂದು ಹಾಕಿ ಫ್ರೈ ಮಾಡ್ಕೊಳ್ಳಿ ಪಕ್ಕಡ್ಕೊಳ್ಳಿ ನೀವೇ ಇಟ್ರಿ ಪಕ್ಕ ತೊಗೊಂಡೈತೆ ಅದೇ ಒಂದು ಹಾಂ ತೊಗೊಂಬರ್ತೀನಿ ಜಾತ್ರೆಗೆ ಇವನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದು ಚೆಂದಾಗಿ ಉಪ್ಪು ಉಪ್ಪು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಇನ್ನೂ ಸ್ವಲ್ಪ ಹಾಕ್ರಿ ಸ್ವಲ್ಪ ಹಾಕ್ರಿ ಇನ್ನೂ ಸ್ವಲ್ಪ ಹಾಂ ಬಿಡಿ
ಹಾಕ್ತೀನಿ ನೀರು ಹಾಕ್ಬೇಕ್ರಿ ಅಂದ್ರೆ ಚಲೋ ಆಗುತ್ತೆ ಅಂತ ಹೇಳಿ ನೀರು ಚಲೋ ಆಗುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಚಲೋ ಆಗುತ್ತೆ ಹಾಕನ್ನ ಹಾಂ ಬಿಡ್ರಿ ಸಾಕು ನಮಗೆ ಎಷ್ಟು ಅದ್ರದ್ದು ರಸ ಬೇಕು ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋದು ಅದಕ್ಕೆ ಶೇಂಗಾ ಪುಡಿ ಹಾಕ್ಬೇಕು ಮತ್ತು ಶೇಂಗಾ ಪುಡಿ ಹಾಕಿ ಅದು ಮೊದಲಿದ್ರೆ ಹಾಂ ಸ್ವಲ್ಪ ಇಲ್ಲಿ ನೋಡ್ರಿ ಶೇಂಗಾ ಪುಡಿ ಇನ್ನೂ ಸ್ವಲ್ಪ ಹಾಕ್ತೀರಮ್ಮ ಸಾಕು 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 ರೀ ಶೇಂಗಾ ಪುಡಿ ನೋಡಿರಿ ರೆಡಿ ಆಯಿತು ಎಲ್ಲ ಹಾಕೋದಾಯ್ತು ರೀ ಅದೇನೋ ಮಾಡಿಟ್ಟಾರೆ ಖಾರ ಹಿಡಿತು ಅಯ್ಯೋ ಸ್ವಲ್ಪ ಸಕ್ಕರೆ ಹಾಕೋದ್ರಿ ಸಾಕಲ್ಲ ಹ್ಞೂ ಸಾಕು ಅಷ್ಟೇ ಇದು ಪಲ್ಯ ರೆಡಿ ಆಯ್ತು ನೋಡ್ರಿ ಆರೇನ್ರಿ ಹೌದ್ರಿ ಇದು ರೈಸ್ ರೆಡಿ ಆಗೈತಿ ಇವತ್ತು ನಮಗೆ ರೇಷನ್ ಅಕ್ಕಿ ಅನ್ನ ಉಣ್ಣುವಂಗಾಗಿತ್ತು ಹೀಗಾಗಿ ರೇಷನ್ ಅಕ್ಕಿ ಅನ್ನ ಮಾಡೀವಿ ನೋಡ್ರಿ ಇಲ್ಲಿ ಅನ್ನ ರೆಡಿ ಆಯ್ತು ಇಲ್ಲಿ ಪಲ್ಯ ರೆಡಿ ಆಗೈತ್ರಿ ಇಲ್ಲಿ ಚಪಾತಿ ರೆಡಿ ಆಗ್ಯಾವು ಎಲ್ಲನೂ ಊಟ ಇದು ಮಾಡ್ತೀವಿ ಹಸುವಾಗಿತ್ತು ನಮಗೂ ಬರೀ ಎಲ್ಲರೂ ಊಟ ಮಾಡೋಣಂತ ಇಷ್ಟು ಚಪಾತಿ ರೆಡಿ ಆಗ್ಯಾವ್ರಿ ಇಲ್ಲಿ ಬಾ ಹಚ್ಕೊಳ್ಳಿ ಚಪಾತಿ ಪಲ್ಯ ಹಚ್ಕೊಂಡೇನಿ ರೀ ಆಮೇಲೆ ಅನ್ನ ಊಟ ಮಾಡಿದವ್ರಲ್ಲಂದು ಬರೀ ಎಲ್ಲರೂ ಊಟ ಮಾಡೋಣ ಅಂತ